ನಮಸ್ಕಾರ ಸ್ನೇಹಿತರೆ, ಜಾಬ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇದೇ ಮೊದಲನೇ ಬಾರಿ ನಮ್ಮ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಸ್ನೇಹಿತರೆ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಇಲಾಖೆಯಿಂದ ಹೊಸ ನೇಮಕಾತಿ ಅಧಿಸೂಚನೆ ಬಿಡುಗಡೆಯಾಗಿದ್ದು, ಈ ಒಂದು ಅಧಿಸೂಚನೆ 20/2/2024ನೇ ತಾರೀಕು ಬಿಡುಗಡೆಯಾಗಿದೆ. ಸ್ನೇಹಿತರೆ, ಗ್ರಾಮಾಡಳಿತ ಅಧಿಕಾರಿ ಈ ಒಂದು ಹುದ್ದೆಗೆ ಕೆಎ ಇಲಾಖೆಯಿಂದ ಎಕ್ಸಾಮ್ ಪ್ಯಾಟರ್ನ ಹೊಸದಾಗಿ ಅನೌನ್ಸ್ ಮಾಡಿದ್ದಾರೆ. ಹಾಗೆ ಇದಕ್ಕೆ ಯಾವ ಥರ ವಿದ್ಯಾರ್ಹತೆಯನ್ನು ನೋಡ್ತಾ ಹೋಗೋಣ. ಹುದ್ದೆಯ ವಿವರ ಬಗ್ಗೆ ನೋಡುವುದಾದರೆ, ಗ್ರಾಮಾಡಳಿತ ಅಧಿಕಾರಿ ವೇತನ ಶ್ರೇಣಿ 21,400ರಿಂದ 42,000ವರೆಗೆ ಈ ಒಂದು ಹುದ್ದೆಗೆ ವೇತನ ಶ್ರೇಣಿ ಇರುತ್ತೆ. ಹಾಗೆ ಒಟ್ಟು ಹುದ್ದೆಗಳ ಸಂಖ್ಯೆ 1,000 ಹುದ್ದೆಗೆ ಹೊಸ ನೇಮಕಾತಿ ಅಧಿಸೂಚನೆ ಬಿಡುಗಡೆ ಮಾಡಿದ್ದಾರೆ. ಮತ್ತು ಇದಕ್ಕೆ ಶೈಕ್ಷಣಿಕ ವಿದ್ಯಾರ್ಹತೆ ಬಗ್ಗೆ ನೋಡುವುದಾದರೆ, ಗ್ರಾಮಾಡಳಿತ ಅಧಿಕಾರಿ ಹುದ್ದೆಗೆ ದ್ವಿತೀಯ PUC ಅಥವಾ ಡಿಗ್ರಿ ಪಾಸ್ ಆಗಿರಬೇಕು ಸ್ನೇಹಿತರೆ. ಹಾಗೆ ಈ ಒಂದು ಹುದ್ದೆಗಳಿಗೆ ವಯೋಮಿತಿ ಬಗ್ಗೆ ನೋಡುವುದಾದರೆ, ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸಿದ ದಿನಾಂಕದಿಂದ ಕನಿಷ್ಠ 18 ವರ್ಷ ತುಂಬಿರಬೇಕು. ಹಾಗೂ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ 35 ವರ್ಷ ವಯೋಮಿತಿ ಗರಿಷ್ಠ ಇರಬೇಕು. ಹಾಗೆ ಪ್ರವರ್ಗ 2A 2B 3A 3B ಅಭ್ಯರ್ಥಿಗಳಿಗೆ 38 ವರ್ಷ ಗರಿಷ್ಠ ವಯೋಮಿತಿ ಇರಬೇಕು. ಹಾಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅಭ್ಯರ್ಥಿಗಳಿಗೆ 40 ವರ್ಷಗಳ ವಯೋಮಿತಿ ಇರಬೇಕು. ಸ್ನೇಹಿತರೆ, ಆನ್ಲೈನಲ್ಲಿ ಮುಖಾಂತರ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ 4/3/2024ನೇ ತಾರೀಕಿಂದ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 3/4/2024ನೇ ತಾರೀಕು ಆಗಿರುತ್ತೆ. ಹಾಗೆ ಶುಲ್ಕವನ್ನು ಪಾವತಿ ಮಾಡಲು ಕೊನೆಯ ದಿನಾಂಕ 6/4/2024. ಸ್ನೇಹಿತರೆ, ಇದರ ಅರ್ಜಿ ಶುಲ್ಕದ ಬಗ್ಗೆ ನೋಡುವುದಾದರೆ, ಸಾಮಾನ್ಯ ಅರ್ಹತೆ ಮತ್ತು ಇತರೆ ಪ್ರವರ್ಗ ಪ್ರವರ್ಗ 2A 2B 3A 3B ಅಭ್ಯರ್ಥಿಗಳಿಗೆ 750 ರೂಪಾಯಿ ಇರುತ್ತೆ. ಹಾಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಮಾಜಿ ಸೈನಿಕ ಹಾಗೂ ಹ್ಯಾಂಡಿಕ್ಯಾಪ್ಟ್ ಈ ಒಂದು ಅಭ್ಯರ್ಥಿಗಳಿಗೆ 500 ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ. ಸ್ನೇಹಿತರೆ, ಸ್ಪರ್ಧಾತ್ಮಕ ಪರೀಕ್ಷಾ ವಿಧಾನ ಈ ಒಂದು ಪರೀಕ್ಷಾ ವಿಧಾನ ಬದಲಾದ ಪ್ರಕ್ರಿಯೆಯಲ್ಲಿ ಇರುತ್ತೆ. ಸೊ ಯಾವ ಥರ ಅಂತ ನೋಡುವುದಾದರೆ, ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಅಂತ ಒಂದಿರುತ್ತೆ 150 ಅಂಕಗಳಿಗೆ. ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯು ಬಹು ಆಯ್ಕೆ ಮಾದರಿ ಪ್ರಕ್ರಿಯೆಯಾಗಿದ್ದು ಗರಿಷ್ಠ 150 ಅಂಕಗಳನ್ನು ಒಳಗೊಂಡಿದ್ದು ಮತ್ತು ಅಭ್ಯರ್ಥಿಗಳು ಇದರಲ್ಲಿ ಅರ್ಹತೆ ಗಳಿಸಲು ಕನಿಷ್ಠ 50 ಅಂಕಗಳನ್ನು ಗಳಿಸತಕ್ಕದ್ದು. ಕನಿಷ್ಠ 50 ಅಂಕಗಳನ್ನು ಗಳಿಸಿದ ಅಭ್ಯರ್ಥಿಗಳು ಆಯ್ಕೆಗೆ ಅರ್ಹರಾಗಿರುವುದಿಲ್ಲ. ಸ್ನೇಹಿತರೆ, ಫಸ್ಟ್ ಒಂದು ಕಡ್ಡಾಯ ಕನ್ನಡ ಅಂತ ಎಕ್ಸಾಮ್ ನಡೆಸ್ತಾರೆ. ಸೊ ಇದರಲ್ಲಿ 150 ಅಂಕಗಳು ಇರುತ್ತೆ. ನೀವು ಇದರಲ್ಲಿ ಕನಿಷ್ಠ 50 ಅಂಕಗಳನ್ನು ತಗೊಂಡು ಪಾಸ್ ಆಗಬೇಕು. ಗ್ರಾಮಾಡಳಿತ ಅಧಿಕಾರಿ ಎಕ್ಸಾಮ್ ಪ್ಯಾಟರ್ನ್ ಬಗ್ಗೆ ನೋಡುವುದಾದರೆ, ಪತ್ರಿಕೆ 1ರಲ್ಲಿ ಜನರಲ್ ನಾಲೆಡ್ಜ್ ಇರುತ್ತೆ. ಅವ್ಯಾವ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ಸಾಮಾನ್ಯ ಜ್ಞಾನದ ವಿಷಯಗಳು, ದೈನಂದಿನ ಗ್ರಹಿಕೆ ವಿಷಯಗಳು, ಭಾರತ ಸಂವಿಧಾನದ ಸ್ಥೂಲ ನೋಟದ ವಿಷಯಗಳು, ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಇತಿಹಾಸ, ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಭಾರತದ ಭೂಗೋಳ ವಿಷಯಗಳು, ಹಾಗೆ ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತ ವಿಷಯಗಳು, ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರ ಸಂಸ್ಥೆಗಳಿಗೆ ಸಂಬಂಧಿಸಿದ ಉಪಕ್ರಮಗಳು ಒಳಗೊಂಡಂತೆ ಕರ್ನಾಟಕ ಆರ್ಥಿಕತೆಯ ಅಭಿವೃದ್ಧಿ ಕುರಿತು ವಿಷಯಗಳು, ಹಾಗೆ ಕರ್ನಾಟಕದ ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತ ವಿಷಯಗಳು. ಸ್ನೇಹಿತರು, ಇದು ಜನರಲ್ ನಾಲೆಡ್ಜಲ್ಲಿ ಕೇಳ್ತಕ್ಕಿರುವಂಥ ವಿಷಯಗಳಾಗಿರುತ್ತೆ. ಹಾಗೆ ಗ್ರೂಪ್ ಸಿಗೆ ಯಾವ ಥರ ಇರುತ್ತಲ್ಲ, ಸಾಮಾನ್ಯ ಕನ್ನಡ ಸಾಮಾನ್ಯ ಇಂಗ್ಲೀಷ್ ಕಂಪ್ಯೂಟರ್ ಜ್ಞಾನ ಅಂತ ಪೇಪರ್ 2 ಅಲ್ಲಿ ಇರುತ್ತೆ, ಅದು 100 ಅಂಕಗಳಿಗೆ. ಸೊ ಜನರಲ್ ನಾಲೆಡ್ಜ್ 100 ಅಂಕಗಳಿಗೆ ಇದ್ದರೆ, ಸಾಮಾನ್ಯ ಕನ್ನಡ ಸಾಮಾನ್ಯ ಇಂಗ್ಲೀಷ್ ಕಂಪ್ಯೂಟರ್ ಜ್ಞಾನ ಅಂತ ಅದು 100 ಅಂಕಗಳಿಗೆ ಇರುತ್ತೆ. ಸೊ ಇವೆರಡು ಪತ್ರಿಕೆಗಳಿಗೆ 2 ಗಂಟೆಗಳು ಟೈಮ್ ಇರುತ್ತೆ. ಹಾಗೆ ಇದಕ್ಕೆ ನೆಗೆಟಿವ್ ಅಂಕಗಳು ಇರುತ್ತೆ. ಕಂಪ್ಯೂಟರ್ ಜ್ಞಾನದ ಬಗ್ಗೆ ಯಾವ್ಯಾವ ಕ್ವಶನ್ಸ್ ಕೇಳ್ತಾರೆ ಅಂತ ನೋಡುವುದಾದರೆ, ಕಂಪ್ಯೂಟರ್ನ ಮೂಲಗಳು, ಕಂಪ್ಯೂಟರ್ನ ಹೆಸರುಗಳು ಮತ್ತು ಸಿಸ್ಟಮ್ಸ್, MS ವರ್ಡ್ ಪ್ರೊಸೆಸಿಂಗ್, ಆಪರೇಟಿಂಗ್ ಸಿಸ್ಟಮ್, ಕಂಪ್ಯೂಟರನ್ನು ಹೇಗೆ ಮತ್ತು ಎಲ್ಲಿ ಬಳಸುವುದು, MS ಎಕ್ಸೆಲ್ ಸ್ಪ್ರೆಡ್ಶೀಟ್ಗಳು, ಕಂಪ್ಯೂಟರ್ನ ಪ್ರಮುಖ ಭಾಗಗಳು, CPU ಇನ್ಪುಟ್ ಸಾಧನ ಔಟ್ಪುಟ್ ಸಾಧನ, MS ಆಫೀಸ್, MS ಪವರ್ ಪಾಯಿಂಟ್, ಕಂಪ್ಯೂಟರ್ ಫಂಡಮೆಂಟಲ್ಸ್, ಡಾಕ್ಯುಮೆಂಟ್ ಹುಡುಕಾಟ, ಕಂಪ್ಯೂಟರ್ ವೈರಸ್ ಮತ್ತು ಅದರ ದುಷ್ಪರಿಣಾಮಗಳು, CD DVDಯ ಮೂಲಗಳು, ವೆಬ್ಸೈಟ್ ಸರ್ಫಿಂಗ್, ಆಂಟಿವೈರಸ್ನ ಉಪಯೋಗಗಳು, ಇಮೇಲ್ ಇಂಟರ್ನೆಟ್ ಬಳಕೆ ಇತ್ಯಾದಿ. ಸೊ ಈ ಎಲ್ಲ ಟಾಪಿಕ್ಸ್ಗಳು ಕಂಪ್ಯೂಟರ್ ಜ್ಞಾನದ ಬಗ್ಗೆ ಇರುತ್ತೆ. ಹಾಗೆ ಇಂಗ್ಲೀಷ್ಗೆ ಯಾವ ಥರ ಇರುತ್ತೆ ಅಂದರೆ, ಪ್ರಿಪೋಸಿಷನ್, ಟ್ರಾನ್ಸ್ಫಾರ್ಮೇಷನ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಎರರ್ ಕರೆಕ್ಷನ್, ಸೆಂಟೆನ್ಸ್ ಕಾಂಪ್ಲಿಮೇಷನ್, ಎರರ್ ಕರೆಕ್ಷನ್ ಅಂಡರ್ಲೈನ್ಡ್ ಪಾರ್ಟ್, ಸಬ್ಸ್ಟಿಟ್ಯೂಷನ್, ಸಿನೋನಮಿ, ಆಂಟೋನಮಿ, passage completion, sentence arrangement, idioms and phrases,
ಆಕ್ಟಿವ್ ಆ್ಯಂಡ್ ಪ್ಯಾಸಿವ್ ವಾಯ್ಸ್, ಸ್ಪಾಟಿಂಗ್ ಎರರ್, ಸ್ಪೆಲ್ಲಿಂಗ್ ಟೆಸ್ಟ್, ಜಾಯ್ನಿಂಗ್ ಸೆಂಟೆನ್ಸ್ ಇಂಪ್ರೂವ್ಮೆಂಟ್, ಪ್ಯಾರಾ. ಸೊ ಈ ಎಲ್ಲ ಅಂದರೆ ಇದು ಈ ಟಾಪಿಕ್ಸ್ ಬಗ್ಗೆ ನೋಡೋದಾದರೆ ಇಂಗ್ಲೀಷ್ಗೆ ಸಂಬಂಧಿಸಿರುತ್ತೆ. ಸ್ನೇಹಿತರೆ, ನೋಟಿಫಿಕೇಶನ್ ಲಿಂಕ್ ಹಾಗೂ ವೆಬ್ಸೈಟ್ ಲಿಂಕನ್ನು ನಮ್ಮ ಜಾಬ್ ಸೆಂಟರ್ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರುತ್ತೇವೆ.